ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಆಡಳಿತಕ್ಕೆ ಒಳಪಟ್ಟ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಕುಲಗುರು ಮಾಧವ ಮಂಗಳ ಪೂಜಾರಿಯರ ಕಂಚಿನ ಪ್ರತಿಮೆ ನಿರ್ಮಾಣದ ಪೂರ್ವಭಾವಿಯಾಗಿ ಬೃಹತ್ ಬೈಕ್ ಹಾಗೂ ಕಾರು ರ್ಯಾಲಿ ಹಾಗೂ ಗುರುಪಾದ ಕಾಣಿಕೆ ಕಾರ್ಯಕ್ರಮ ಶ್ರೀ ಕ್ಷೇತ್ರದಲ್ಲಿ ಬಹಳ ಅದ್ದೂರಿಯಾಗಿ ನಡೆಯಿತು. ಆರಂಭದಲ್ಲಿ ಮೊಗವೀರ ಮುಂದಾಳು ಡಾಕ್ಟರ್ ನಾಡೋಜ ಜಿ ಶಂಕರ್ ಮಾರ್ಗದರ್ಶನದಲ್ಲಿ ಹೆಜಮಾಡಿ ಟೋಲ್ಗೇಟ್ ಹಾಗೂ ಪಾಂಗಾಳ ಶ್ರೀ ಜನಾರ್ದನ ದೇವಸ್ಥಾನದ ಬಳಿಯಿಂದ ಮೊಗವೀರ ಸಮುದಾಯದ ಬೈಕ್ ಹಾಗೂ ಕಾರು ರ್ಯಾಲಿ ಶ್ರೀ ಕ್ಷೇತ್ರದವರೆಗೆ ನಡೆಯಿತು. ರ್ಯಾಲಿಗೆ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷ ಜಯಸಿ ಕೋಟ್ಯಾನ್ ಚಾಲನೆ ನೀಡಿದ್ದರು. ಬಳಿಕ ಶ್ರೀ ಕ್ಷೇತ್ರದಲ್ಲಿ ಸಾಮೂಹಿಕ ಗುರುಪಾದ ಪೂಜೆ ನಡೆಯಿತು. ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನು ಡಾಕ್ಟರ್ ಜಿ ಶಂಕರ್ ಉದ್ಘಾಟಿಸಿ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದರು. ಗುರುಗಳ ಆಶೀರ್ವಾದ ಕೂಡ ನಿಮಗೆ ಬೇಕು. ಇವತ್ತು ನಾವು ಬೆಣ್ಣೆಗೂರಿನಲ್ಲಿ ಗುರುಗಳ ಒಂದು ಪೀಠವನ್ನು ಮಾಡಿದ್ದೇವೆ. ಸಿದ್ದರಾಮಯ್ಯನವರು ಬಂದು ಅದನ್ನು ಉದ್ಘಾಟನೆ ಮಾಡಿ ಹೋಗಿದ್ದರು. ಆ ನಿಟ್ಟಿನಲ್ಲಿ ಇಲ್ಲಿ ಕೂಡ ನಿಮಗೆ ಒಂದು ಗುರುಗಳ ಸಾನ್ನಿಧ್ಯ ಬೇಕು, ಗುರು ಬಲ
ಮೊದಲನೇ ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ನಾನು ಜಯಣ್ಣ ಸೇರಿ ಒಂದು ಗುರುಗಳ ಒಂದು ಸಾನ್ನಿಧ್ಯವನ್ನು ಇಲ್ಲಿ ಮಾಡೋಣ ಅಂತ ತೀರ್ಮಾನ ಮಾಡಿ ಸರ್ಕಾರದಿಂದ ಕೂಡ ಒಂದು 3 ಕೋಟಿ ಸ್ಯಾಂಕ್ಷನ್ ಆಗಿದೆ. ಆದರೆ ಅದನ್ನು ಬಂದಿದ್ದ 10 ಲಕ್ಷ ಸರ್ಕಾರದಲ್ಲಿ ಹಣದ ಒಂದು ಕೊರತೆ ಇರೋದ್ರಿಂದ ನಮ್ಗೆ ಅಷ್ಟೇ ಬಂದಿದೆ. ನಾವು ಮತ್ತು ಜಯಣ್ಣವನ್ನು ಕಲಿಸಿದ್ದೇವೆ. ಯಾಕಂದ್ರೆ ನಾವು ಅದನ್ನ ನಾವು ಈ ಜಾಗ ಗುರುರೊಳಗೆ ಗುರುಪೀಠವನ್ನು ಒಂದು ವಿದ್ಯುಕ್ತವಾಗಿ ಪ್ರವಾಸೋದ್ಯಮ ಕೇಂದ್ರ, ಶಕ್ತಿ ಕೇಂದ್ರವಾಗಿ ಬೆಳೆಸಲಿಕ್ಕೆ, ಯಾಕಂದ್ರೆ ಹೈವೇ ಮೇಲಿದೆ ಗುರುಗಳ ಒಂದು ಮೂರ್ತಿಯನ್ನು ಮಾಡಿದರೆ ಹೈವೇಗೆ ಗುರುಗಳ ಮೂರ್ತಿ ಕಾಣಿಸ್ತದೆ. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಈಗ ಮಾಡಿದ್ದೇವೆ. ದಸರಾ ಹೊತ್ತಿನಲ್ಲಿ ನಾವು 30 ಅಡಿಯ ಗುರುಗಳ ಕುಳಿತ ಕಂಚಿನ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡಲಿಕ್ಕಿದೆ. ಅವಾಗ ಮೀನು ಬರ್ತಿದ್ದಂತ ಒಂದು ಪ್ರತೀತಿ ಇದೆ. ಆ ನಿಟ್ಟಿನಲ್ಲಿ ಗುರುಗಳು ನಮಗೆ ಒಂದು ಒಳ್ಳೆಯ ಇದನ್ನು ಕೊಟ್ಟಿದ್ದಾರೆ. ಬಗ್ವಾಡಿಯವರನ್ನು ಕೂಡ ಅವರು ಇದು ಮಾಡಿದ್ರು. ಈ ನಿಟ್ಟಿನಲ್ಲಿ ಒಂದು ಖುಷಿಯ ಸಂಗತಿ ಅಂದರೆ ಬಗ್ವಾಡಿಯವರು ಕೂಡ ನಮ್ಮ ಜೊತೆ ಇವತ್ತು ಸೇರಿದ್ದಾರೆ. ಬಗ್ವಾಡಿಯಲ್ಲಿ ಕೂಡ ಒಂದು ಗುರುಗಳ ಪ್ರತಿಮೆಯನ್ನು ಮಾಡಿ ನಾನು ಈಗಾಗಲೇ ಹೋಬಳಿ ಅಧ್ಯಕ್ಷರ ಉದಯಕುಮಾರ್ ರೆಡ್ಡಿ ಅವರು ಹೇಳಿದ್ದೀನಿ. ಖಂಡಿತ ಅದನ್ನು ಕೂಡ ಮಾಡಿದ್ರು. ಸಾಕಷ್ಟು ಜಾಗ ಬೇರೆ ಜಾಗ ನಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಖಂಡಿತ ನಾವು ಮಾಡ್ತಾ ಇದ್ದೀವಿ. ಸಮಾಜ ನಮ್ಮ ಜೊತೆ ಇವತ್ತು ಬಹಳಷ್ಟು ಆಗಿರ್ಬೋದು ನಮ್ಮ ಮಾರ್ಗದಲ್ಲಿ ಸುಮಾರು ಕೆಲಸವನ್ನು ನಾವು ಇವತ್ತು ಮಾಡಿಕೊಟ್ಟಿದ್ದೇವೆ. ಸಣ್ಣ ಪುಟ್ಟ ಇರ್ತಾವೆ. ಯಾಕಂದ್ರೆ ಏನೋ ಒಂದು ಡೊನೇಷನ್ ಕೇಳಿದಾಗ ಸಣ್ಣ ಪುಟ್ಟ ಇರ್ತಾವೆ. ಆದರೆ ನಾವು ಮಾಡೋದು ನನಗೆ ಸೀಮಿತವಾಗಿ ಮತ್ತು ಸಮಾಜದವರೆಗೂ ನಾನು ಹೇಳ್ತೇನೆ. ಅದು ಕೃಷಿಯಲ್ಲಿ ಎಲ್ಲರೂ ಸಹ